ಸಿಲಾರ್ಕೋಟ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ತಿರ ಅದ್ದೂರಿಯಾಗಿ ಸಂವಿಧಾನ ದಿನಾಚರಣೆ ಸೇಡಂ ತಾಲೂಕಿನ ಸಿಲಾರ್ಕೋಟ್ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಹತ್ತಿರ ಪತ್ರಕರ್ತ ವೆಂಕಟಪ್ಪ ಕೆ. ಸುಗಾಲ್ ಮತ್ತು ಅಂಬೇಡ್ಕರ್ ಯುವಕರ ಸಂಘ ಅಧ್ಯಕ್ಷ ಸಾಬಪ್ಪ ಅಬ್ಬಗಳ್ ಅವರ ನೇತೃತ್ವದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್, ಮಹಿಪಾಲ್ ರೆಡ್ಡಿ ಆಕುದೋಟ ವಹಿಸಿದ್ರು ಹಾಗೂ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳಾದ ಶ್ರೀಮತಿ ಪುಷ್ಪಾ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರಿಜನವಾಡ ಶಾಲೆಯ ಮುಖ್ಯ ಗುರುಗಳಾದ ಈರಪ್ಪ ಅವರು ವಹಿಸಿದ್ರು. ಮುಖ್ಯ ಗುರುಗಳಾದ ಪುಷ್ಪಾ ಅವರು ಮತ್ತು ಈರಪ್ಪ ಪೂಜಾರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್ ಮತ್ತು ಗ್ರಾಮದ ಮುಖಂಡರಾದ ಮಹಿಪಾಲ್ ರೆಡ್ಡಿ ಆಕುದೋಟ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ತದನಂತರ ಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಸಂಗೀತ ಮತ್ತು ಸಂಗಡಿಗರಿಂದ ಸಂವಿಧಾನ ಪೀಠಿಕೆ ಓದಿ ಕಾರ್ಯಕ್ರಮಕ್ಕೆ ಉತ್ಸಾಹ ತುಂಬಿದರು. ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ಅತಿಥಿ ಶಿಕ್ಷಕರಾದ ನರಸಿಂಹ ಅವರು ನೆರವೇರಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಕರಾದ ಅಶೋಕ್ ಅವರು ಕಾರ್ಯಕ್ರಮದ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಮುಖ್ಯ ಗುರುಗಳಾದ ಈರಪ್ಪ ಪೂಜಾರಿ ಅವರು ಸಂವಿಧಾನ ದಿನಾಚರಣೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರ ಕುರಿತು ಮಾತನಾಡಿದರು. ಅತಿಥಿ ಶಿಕ್ಷಕರಾದ ನರಸಿಂಹ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಪ್ರೀತಿಪೂರ್ವಕ ಮಾತುಗಳು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಮ್ಮ ಪ್ರೀತಿಯ ಮಾತುಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್, ಗ್ರಾಮದ ಹಿರಿಯ ಮುಖಂಡರಾದ ಮಹಿಪಾಲ್ ರೆಡ್ಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ ಸಿಲಾರ್ಕೋಟ್ ಅಧ್ಯಕ್ಷರಾದ ಸಾಬಪ್ಪ ಅಬ್ಬಗಳ್, ಮುಖ್ಯ ಗುರುಗಳಾದ ಶ್ರೀಮತಿ ಪುಷ್ಪಾ, ಈರಪ್ಪ ಪೂಜಾರಿ, ಮಾದಿಗ ಸಮಾಜದ ಮುಖಂಡರಾದ ಸಾಯಿಲು ಡಬ್ಬು, ನರಸಿಂಹ ಕುರ್ಕು ಸೇರಿದಂತೆ ಶಾಲೆಯ ಮುದ್ದು ಮಕ್ಕಳು ಮತ್ತು ಸಹ ಶಿಕ್ಷಕರು ಮತ್ತು ಗ್ರಾಮದ ಎಲ್ಲ ಮುಖಂಡರು ಭಾಗಿಯಾಗಿದ್ದರು. ಅವರ ಸಂವಿಧಾನ ರಚನೆ ಬಗ್ಗೆ ಮಾತಾಡಬೇಕಂದ್ರೆ ನಾವು 2-3 ಮಾತು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು. ಅವರು 1891 ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದಂತಹ ಮಹಾನ್ ವ್ಯಕ್ತಿ. ಅವರು ನಮ್ಮ ಭಾರತ ಸಂವಿಧಾನ ಏರ್ಪಡೆ ಆದ ನಂತರ ಮೊದಲ ಬಾರಿಗೆ ನ್ಯಾಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆಗಿನ ಅವರ ಗಮನ ಹಾಗೂ ಅವರ ಮುಂದಿನ ಭವಿಷ್ಯತ್ತು ಆಲೋಚನೆ ಹೇಗಿತ್ತಂದ್ರೆ, ಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ಯಾವ ಪರಿಸ್ಥಿತಿಗೆ ಬರುತ್ತಂತ ಅವರ ಗಮನಕ್ಕೆ ಬಂದು ಆಗಿನ ಕಾಲದಲ್ಲಿ ಕುಲ ವ್ಯತಿರೇಕತೆ ಬಗ್ಗೆ ಹಾಗೂ ಮಹಿಳಾ ಹಕ್ಕುಗಳ ಬಗ್ಗೆ ಇದರ ಬಗ್ಗೆ ಒಂದು ರಾಜ್ಯಾಂಗವನ್ನು ನಾವು ದೇಶದ ಪ್ರಜೆಗಳು ಹೇಗಿರಬೇಕಂತ ಒಂದು ವ್ಯವಸ್ಥೆಯನ್ನು ಆವಾಗನೇ ಅವರು ರಚಿಸಿ ಅದನ್ನು ನವೆಂಬರ್ 26ನೇ ದಿನ ಆಮೋದವನ್ನು ಪಡೆದಿದ್ದಾರೆ. ಅಂತ ಒಂದು ಶುಭ ದಿನ ಇವತ್ತು. ಅಂತಹ ಮಹಾ ವ್ಯಕ್ತಿಗಳು ನನ್ನ ಮುದ್ದು ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಅಂಬೇಡ್ಕರ್ ಅಂತ ಗೊಬ್ಬ ಮಹಾನ್ ವ್ಯಕ್ತಿಗಳು ಆಗಬೇಕೆಂದು ತಮ್ಮಲ್ಲಿ ಜೈ ಭಾರತ್ ಒಳಪಟ್ಟಿತ್ತು. ಆವಾಗ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲರೂ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಆದ್ರೆ ನಮ್ಮ ಭಾರತ ದೇಶ ಹೇಗೆ ನಡೀಬೇಕು ಅಂತಕ್ಕಂಥ ಒಂದು ಸಂವಿಧಾನ ಬೇಕಾಗಿತ್ತು, ನಮಗೆ ಒಂದು ಕಾನೂನು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಪುಸ್ತಕಗಳನ್ನು ಓದಿದ್ರಿಂದ ಮತ್ತು ಅತಿ ಹೆಚ್ಚು ಇದು ಶಿಕ್ಷಣವನ್ನು ಪಡೆದಿದ್ರಿಂದ ಅವರು ಏನು ಮಾಡಿದ್ರು, ಅವರು ಮಹಾತ್ಮ ಗಾಂಧೀಜಿ ಅವರು ಬೇರೆ ದೇಶದವರಿಗೆ ಕೇಳಿದ್ರು, ನಮ್ಮ ಭಾರತ ದೇಶದ ಸಂವಿಧಾನ ಬರೀ ಅಂತ ಕೇಳಿದ್ರು. ಅವ್ರಂದ್ರು, ನಾವು ಇಡೀ ಜಗತ್ತಿನ ಸಂವಿಧಾನ ಬರೀತೇವೆ, ಆದ್ರೆ ಭಾರತದ ಸಂವಿಧಾನ ಬರೆಯಕ್ಕಾಗಲ್ಲ. ಏಕೆಂದರೆ ಭಾರತದಲ್ಲಿ ಅನೇಕ ಜಾತಿಗಳಿವೆ, ಭಾಷೆಗಳಿವೆ ಮತ್ತು ಧರ್ಮಗಳಿವೆ, ಸಂಸ್ಕೃತಿಗಳಿವೆ. ಅಂತ ದೇಶ ಸಂವಿಧಾನ ಬರೆಯಕ್ಕಾಗಲ್ಲ. ಆ ಸಂವಿಧಾನ ಬರೆಯವ್ರು ಯಾರಾದ್ರೂ ಇದ್ರ ಅವ್ರು ನಿಮ್ಮ ದೇಶದವರೇ, ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅವರು. ಅವಾಗ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಇವರೆಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೆದು ಕೊಡಿ ಅಂದಾಗ ಅಂಬೇಡ್ಕರ್ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ಅದಕ್ಕೆ ಅವರು ಸಂವಿಧಾನವನ್ನು ಬರೆದು ಎಲ್ಲ ಜಾತಿ ಜನಾಂಗದವರಿಗೆ ಕೂಡ ಹಕ್ಕುಗಳು, ಸ್ವಾತಂತ್ರ್ಯಗಳು ಕೊಟ್ಟಿದ್ರಿಂದ ಇವತ್ತಿನ ದಿವಸ ಎಲ್ಲರೂ ಕೂಡ ಉನ್ನತವಾದ ಶಿಕ್ಷಣ ಪಡಿತಾ ಇದ್ದಾರೆ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳಾಗ್ತಿದ್ದಾರೆ. ಅದೇ ರೀತಿಯಾಗಿ ತಾವು ಕೂಡ ಜನರಿಗೆ ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ
ಮಧುಸೂದನ್ ರೆಡ್ಡಿ ಪಾಟೀಲ್ ಸರ್ ಈಗ ತಾನೇ ತಮ್ಮ ತುರ್ತು ಕಾರ್ಯದ ನಿಮಿತ್ತ ನಿರ್ಗಮಿಸಿದ್ದಾರೆ. ಅವರಿಗೆ ಹಾಗೂ ಮಧುಸೂದನ್ ರೆಡ್ಡಿ ಪಾಟೀಲ್ ಸರ್ಗೆ ಹಾಗೂ ಪತ್ರಕರ್ತರಾದ ವೆಂಕಟೇಶ್ ಸುಗ್ಗಾಳ್, ರೈತ ಸಂಘದ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಆತ್ಮೀಯ ಸಹೋದ್ಯೋಗಿಗಳು ಎಲ್ಲರಿಗೂ ಸ್ವಾಗತ. ಟುಡೇ ವಿ ಹ್ಯಾವ್ a special day because we celebrating this day as a constitutional day. Why we celebrating this day as a constitutional day? ಯಾಕೆ ನಾವು ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ? You see, in ancient Indian days or ancient world days, ಬಹಳಷ್ಟು ಗಣರಾಜ್ಯಗಳಿದ್ದು, ಕೆಲವು ಲಿಖಿತ ರೂಪದಲ್ಲಿದ್ದು, ಕೆಲವು ಅಲಿಖಿತ ರೂಪದಲ್ಲಿದೆ. ಟುಡೇ ಇಟ್ ಸೆಲ್ಫ್ ಶ್ರೀಲಂಕಾ ರನ್ ಬೈ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಶ್ರೀಲಂಕಾಕ್ಕೆ ಮತ್ತು ಬ್ರಿಟನ್ಗೆ ಲಿಖಿತ ಸಂವಿಧಾನನೇ ಇಲ್ಲ. ದೀಪಾವಳಿ ಯಾವಾಗ ಆಚರಣೆ ಮಾಡ್ತೀರಿ? ಯಾರಾದ್ರೂ ಬರೆದಿಟ್ಟಿದಾರ? ನೋ, ದಟ್ ಈಸ್ ಅನ್ರಿಟನ್ ಟ್ರೆಡಿಷನಲ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ಅಂದ್ರೆ ನಿಮ್ಮ ಬರ್ಡೇ ದಿನಾಚರಣೆ ಆಚರಣೆ ಮಾಡ್ತೀವಿ ಹೆಸರು ಯಾರಾದ್ರೂ ಮೇಲೆ ಬೋರ್ಡ್ ಮೇಲೆ ಬರೆದಿಟ್ಟಿದ್ದೀರಾ? ಅಂದ್ರೆ ನಿಮ್ಗೆ ಗೊತ್ತಿದೆ, ಇಂಥ ದಿನಾನೇ ನನ್ನ ಜನ್ಮ ದಿನಾಚರಣೆ, ಇಂಥ ದಿನಾನೇ ದಸರಾ, ಇಂಥ ದಿನಾನೇ ದೀಪಾವಳಿ. ಇವು ಅನ್ರಿಟನ್ ಆಗಿರುವಂತ ಸಂಪ್ರದಾಯಗಳು. ಹೆಸರು ಕೆಲವು ದೇಶಗಳಿಗೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ, ಬಟ್ ವಿ ಹ್ಯಾವ್ ಅಡಾಪ್ಟಿಂಗ್. ನಾವು ನಮಗೋಸ್ಕರ ಬರೆದು ಅರ್ಪಿಸಿಕೊಂಡಿದ್ದೀವಿ. ನಮ್ಮ ಆ ಪೇಜ್ ನಲ್ಲಿ ಬರೆದಿರ್ತಾರೆ, ಈ ಪುಸ್ತಕವನ್ನ ಯಾರಿಗೆ ಅರ್ಪಿಸಿದ್ದೀವಿ ಅಂತ. ನನ್ನ ಗುರುಗಳು, ನನಗೆ ಶಿಕ್ಷಣ ನೀಡಿದ ಗುರುಗಳಿಗೆ ಅರ್ಪಿಸಿದ್ದೇವೆ, ನನ್ನ ತಂದೆಗೆ ಅರ್ಪಿಸಿದ್ದೇನೆ, ಸಹೋದರನಿಗೆ ಅರ್ಪಿಸಿದ್ದೇನೆ. ಇನ್ಯಾರೋ ಬೀದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ಕರ್ಕೊಂಡೋಗಿ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಅವರೇ ಓದಿಸಿಬಿಟ್ಟಿದ್ದಾರೆ. ಹಂಗಾಗಿ ಆ ಮಹನೀಯರಿಗೆ ಈ ಬುಕ್ ಅರ್ಪಿಸಿದ್ದೇನೆ. ನಮ್ಮ ಸಂವಿಧಾನದ ಪೀಠಿಕೆ ಓದಿದ್ರಲ್ಲ, ಅದರಲ್ಲಿ ಲಾಸ್ಟ್ ಲೈನ್ ಇದೆ, ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಅಂದ್ರೆ ಈ ಸಂವಿಧಾನವನ್ನ ನಮಗೆ ಬೇರೆ ಯಾರು ಅರ್ಪಣೆ ಮಾಡಲಿಲ್ಲ. ಹೂವನ್ನ ಪುಷ್ಪಾರ್ಚನೆ ಅಂತ, ಹೌದಾ? ದೇವರಿಗೆ ಪುಷ್ಪಾರ್ಚನೆ ಮಾಡಿದ್ವಿ. ಇಲ್ಲಿ ಸಂವಿಧಾನವನ್ನ ನಮಗೆ ನಾವೇ ಅಧಿನಿಯಮಿಸಿಕೊಂಡು ಅರ್ಪಿಸಿಕೊಂಡಿದ್ದೇವೆ. ಯಾವ ದೊಣ್ಣೆ ನಾಯಕರು ನಮಗೆ ಅರ್ಪಿಸುವ ಅವಶ್ಯಕತೆ ಇಲ್ಲ. ಇಟ್ ಈಸ್ ದ ಹಿಡನ್ ಮೀನಿಂಗ್. You see, today itself, ಈ ಜಗತ್ತಿನ ಎಲ್ಲಾ ದೇಶಗಳಿಗೂ ಅಮೆರಿಕ ಹೇಳ್ದೇ ನಡಿಬೇಕು. ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಬಾಂಬ್ ಆಗ್ಬಿಡ್ತಾನ ಅವನು. ಡೊನಾಲ್ಡ್ ಟ್ರಂಪ್ ಹೆಂಗ್ ಮಾಡ್ತಾ ಇದ್ದ ನೋಡಿದ್ರಲ್ಲ, ಏನ್ ಹೇಳಿದ್ರು ನಾನು ಹೆಂಗೆ ಕೇಳ್ರಿ, ಆ ಇರಾಕ್ನವರು ನಾ ಹೇಳ್ದಂಗೆ ಕೇಳ್ರಿ, ಎಲ್ಲಾ ದೇಶದವರು ನಾ ಹೇಳ್ದಂಗೆ ಕೇಳ್ರಿ ಅಂತಾನೆ. You see, in the constitution we have a 4 special words: ಸಾರ್ವಭೌಮ, ಸಮಾಜವಾದಿ, ಇಂಟರ್ನಲ್ ಸುಪ್ರಿಮೇಸಿ ಅಂಡ್ ಎಕ್ಸ್ಟರ್ನಲ್ ಫ್ರೀಡಮ್. ಸಾರ್ವಭೌಮ ಪದದ ಅರ್ಥ ಗೊತ್ತಾ? ಸಾರ್ವಭೌಮ ಅಂದ್ರೆ ನನ್ನ ಮನೆಯೊಳಗೂ ನಾನೇ ಸುಪ್ರೀಮು, ಯಾವ ದೊಣ್ಣೆ ನಾ ಕೇಳ್ದಂಗೆ ಕೇಳಲ್ಲ. ಐ ಆಮ್ ದಿ ಲೀಡರ್ ಇನ್ ಮೈ ಹೌಸ್. ನನ್ನ ಮನೆಯಲ್ಲಿ ನಾನು ಸ್ವಾತಂತ್ರ್ಯ, ನನ್ನ ಮನೆ ಹೊರಗಡೆ ಬಂದ್ರು ನಾನು ಯಾರು ಹೇಳ್ದಂಗೆ ಕೇಳಂಗಿಲ್ಲ. ದಿಸ್ ಈಸ್ ದಿ ವರ್ಡ್ ಮೀನಿಂಗ್. ಹಾಗೆ ಭಾರತ ದೇಶದ ಒಳಗಡೆ ಕೂಡ ನಾವೇ ಸುಪ್ರೀಮು, ಭಾರತ ದೇಶದಿಂದ ಹೊರಗಡೆ ಹೋದ್ರೂ ಕೂಡ ನಾವು ಬೇರೆ ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ. This is the meaning of ಸಾರ್ವಭೌಮ. The beauty of ಸಂವಿಧಾನ, 16 ದೇಶಗಳ ಸಂವಿಧಾನವನ್ನ we borrow it. ಆಫ್ರಿಕಾ ಖಂಡದಿಂದ, ದಕ್ಷಿಣ ಆಫ್ರಿಕಾ ದೇಶದಿಂದ ಸಂವಿಧಾನವನ್ನ ಹೇಗೆ ತಿದ್ದುಪಡಿ ಮಾಡ್ಬೇಕು ಅನ್ನೋದನ್ನ ಅಲ್ಲಿಂದ ತೆಗೆದುಕೊಂಡು ಬಂದಿದೆ. ನಮಗೆ ಒಕ್ಕೂಟ ವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು, ಕೆಳಗಡೆ ಸ್ಟೇಟ್ ಗೌರ್ಮೆಂಟ್ ಇರಬೇಕು, ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಜಡ್ಪಿ ಇರಬೇಕು, ಜಿಲ್ಲಾ ಪಂಚಾಯತ್ ಇರಬೇಕು, ಆಮೇಲೆ ತಾಲೂಕ್ ಪಂಚಾಯತ್ ಇರಬೇಕು. ಈ ಸಿಸ್ಟಮ್ ಎಲ್ಲಿಂದ ಬಂತು? ಕೆನಡಾ ಸಂವಿಧಾನದಿಂದ ತಂದಿದೀವಿ. ಎಮರ್ಜೆನ್ಸಿ, ಹೌದಪ್ಪ, ಎಲ್ಲಾದ್ರೂ ದಂಗೆ ನಡೀತು, ಏನ್ ಮಾಡ್ಬೇಕು ಅವಾಗ? ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೇಕು. ಅದನ್ನ ಎಲ್ಲಿಂದ ತಂದ್ವಿ? ಜರ್ಮನಿ ಕಾನ್ಸ್ಟಿಟ್ಯೂಷನ್ ಇಂದ ತಂದ್ವಿ. ಹೌದು, ನಮಗೆ ಫಂಡಮೆಂಟಲ್ ರೈಟ್. ಯಾವನೋ ಬಂದು ಗುಂಡು ಹೊಡೆದ್ಬಿಡ್ತಾನೆ, ಯಾವನೋ ಪೊಲೀಸ್ ಬಂದು ನೀ ಹೆಂಗ್ ಮಾಡಿದೆ ಗುಂಡು ಹೊಡೆದ್ಬಿಡ್ತಾನೆ, ನಡೀತದ? ನೋ. ಆರ್ಮಿ ಅವ್ರು ಬಂದ್ಬಿಟ್ಟು ನಾನು ಕೊಂದ್ಬಿಡ್ತೀನಿ, ನೋ. ವಿ ಹ್ಯಾವ್ ಎ ಫಂಡಮೆಂಟಲ್ ರೈಟ್. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಆರ್ಟಿಕಲ್ 21 ಏನಿದೆ ಏನ್ ಗೊತ್ತಾ? ಈವನ್ ಒಬ್ಬ ಭಯೋತ್ಪಾದಕನನ್ನು ಕೂಡ ಟಕ್ಕನ ಕೊಲ್ಲಂಗಿಲ್ಲ. ಅಂದ್ರೆ ಆರ್ಟಿಕಲ್ 21 ನಲ್ಲಿ
ಈ ದೇಶದ ಸಂವಿಧಾನ ಮತ್ತು ಸಂವಿಧಾನವನ್ನು ಒಳಗೊಂಡಿರುವಂತಹ ನ್ಯಾಯಾಂಗ ವ್ಯವಸ್ಥೆ ತೀರ್ಪು ಕೊಡುವವರಿಗೂ ಯಾರನ್ನು ಕೊಲ್ಲುವಂತಿಲ್ಲ, ಯಾರ ಜೀವಕ್ಕೂ ಹಾನಿಯನ್ನು ಮಾಡುವಂತಿಲ್ಲ. ಇದು ಸಂವಿಧಾನದ 21ನೆಯ ಆರ್ಟಿಕಲ್ ಹೇಳ್ತೀವಿ. ಎಷ್ಟು ಬ್ಯೂಟಿ ಇದೆ ನೋಡಿ. ಆರ್ಟಿಕಲ್ 19ರಲ್ಲಿ ಸ್ವಾತಂತ್ರ್ಯ ಮಾನವೀಯ ಮೌಲ್ಯಗಳಿಗಾಗಿ ಹಗಲಿರುಳು ದುಡಿದ ಪುರುಷ ಸಿಂಹ, ಭಾರತ ಮಾತೆ ಹೆಮ್ಮೆಯ ಪುತ್ರ, ಭಾರತ ರತ್ನ, ವಿಶ್ವರತ್ನ, ಸಂವಿಧಾನ ಶಿಲ್ಪಿ, 20ನೇ ಶತಮಾನದ ಓರ್ವ ಅತಿಶ್ರೇಷ್ಠ ರಾಷ್ಟ್ರ ನಾಯಕರು, ಪ್ರಬುದ್ಧ ರಾಜಕಾರಣಿ, ಮೇಧಾವಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ನೋಡಿ ಆತ್ಮೀಯ ಸ್ನೇಹಿತರೆ, 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆದರೆ ಇದಕ್ಕಿಂತಲೂ ಮಹತ್ತರವಾದ ಹೊಣೆ ಎಂದರೆ ಭಾರತದ ಸಂವಿಧಾನ ರಚನೆ ಕಾರ್ಯ. ಈ ಕಾರ್ಯ ಅಷ್ಟು ಸರಳವಾದದ್ದು ಆಗಿರಲಿಲ್ಲ. ಇದರ ಸಲುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ಸಂಪೂರ್ಣ ಜವಾಬ್ದಾರಿಯನ್ನು ಮುಗಿಸಿ ಎಲ್ಲರೂ ಮೆಚ್ಚುವಂತೆ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಇವರು 2 ವರ್ಷ 11 ತಿಂಗಳು 18 ದಿನ 2 ವರ್ಷ 11 ತಿಂಗಳು 18 ದಿನ ಸತತ ಪರಿಶ್ರಮ ಪಟ್ಟು ನಮ್ಮ ಸಂವಿಧಾನವನ್ನು ರಚಿಸಿ ಅದರ ಪಿತಾಮಹರಾಗಿದ್ದಾರೆ. ಆದರೆ ಒಂದು ಮಾತನ್ನ ಮನಗಾಣಬೇಕು, ಯಾವ ವ್ಯಕ್ತಿ ಕಲಿಯಲು ಕಲಿಸಲು ಮಾತನಾಡಲು ತಿಳಿಯಲು ಅನರ್ಹವಾಗಿದ್ದಾನೋ, ಯಾವ ವ್ಯಕ್ತಿ ಕಲಿಯಲು ಕಲಿಸಲು ಮಾತನಾಡಲು ತಿಳಿಯಲು ಅನರ್ಹವಾಗಿದ್ದಾನೋ ಅದೇ ವ್ಯಕ್ತಿ ನಮ್ಮ ದೇಶದ ಸಂವಿಧಾನವನ್ನ ರಚಿಸಿದ್ದಾನೆ ಅಂದ್ರೆ ಇಡೀ ಪ್ರಪಂಚವೇ ಆಶ್ಚರ್ಯವಾಗಿದೆ. ಇನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಲಂಡನ್ನಿನಲ್ಲಿ ನಡೆದ 1ರಿಂದ 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವರಿಗೆ ಸ್ವಾತಂತ್ರ್ಯ ಬಗ್ಗೆ ಎಷ್ಟು ಕಾಳಜಿ ಇರುವುದಕ್ಕೆ ಮತ್ತೊಂದು ಸಾಕ್ಷಿ, ತುಳಿತಕ್ಕೆ ಒಳಗಾದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಬಯಸ್ಕೃತ ಭಾರತ ಮೂಕ ನಾಯಕ ಎಂಬ ಪತ್ರಿಕೆಯ ಮೂಲಕ ಜನರನ್ನ ಜಾಗೃತಗೊಳಿಸಿದರು. ಅವರಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಎಂಬ 3 ಬೀಜಗಳನ್ನ ಬಿತ್ತಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ನೀಡಿದ ಕೊಡುಗೆಯನ್ನ ಗಮನಿಸಬೇಕಾದ್ರೆ ಸಮುದ್ರದ ಆಳಕ್ಕೆ ಎಷ್ಟು ಹೋದರೂ ಸಮುದ್ರದ ಆಳವೇ ಸಿಗುವುದಿಲ್ಲ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.